850 ಗ್ರಾಮ್ ಬಂದೈತೆ ಇದು ಹಣ್ಣು. ಆ ಸೈಜಲ್ಲಿ ಐತೆ, ಚೆನ್ನಾಗೈತೆ. ಮೆಡಿಷನ್ ಯೂಸ್ ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ ಬರುತ್ತೆ. ಎಲ್ಲ ರೈತರು ಯೂಸ್ ಮಾಡ್ಬೋದು. ಕಡಿಮೆ ರೇಟಲ್ಲಿ ನಮಗೆ ಒಳ್ಳೆ ಕ್ವಾಲಿಟಿ ಮೆಡಿಷನ್ ಸಿಗುತ್ತೆ. ಯೂಸ್ ಮಾಡೋದ್ರಿಂದ ಯಾವುದೇ ರೀತಿ ತೊಂದರೆ ಇರೋಲ್ಲ. ಬಳಸುವ ವಿಧಾನ: 200 ಲೀಟರ್ ನೀರಿನ ಡ್ರಮ್ಮಿಗೆ 5 ಲೀಟರ್ ವಿಫಾರ್ಮ್ಸ್ ಬಯೋ NPK, 1 kg ಬೆಲ್ಲ, 1 kg ಕಡಲೆ ಹಿಟ್ಟು ಹಾಕಿ ಮಿಶ್ರಣ ಮಾಡಿ ನೆರಳಿನಲ್ಲಿಟ್ಟುಕೊಂಡು ಮೇಲೆ ತೆಳುವಾದ ಬಟ್ಟೆಯನ್ನು ಹೊದಿಸಿ 48 ಗಂಟೆಯ ನಂತರ 1 kg ಪ್ಲಾಂಜೀನಿಯನ್ನು ಮಿಶ್ರಣ ಮಾಡಿ ಚೆನ್ನಾಗಿ ಕಲಕಿ ಡ್ರೆಂಚ್ ಅಥವಾ ಡ್ರಿಪ್ ಮುಖಾಂತರ ಬಳಸಿಕೊಳ್ಳಿ. ನಾವು KSC ಡ್ರ್ಯಾಗನ್ ಫ್ರೂಟ್ ಫಾರ್ಮಿಂದ ಮಾತಾಡ್ತಾ ಇರೋದು. ಶಂಕರ್ ಅಂತ. ನಮ್ಮ ಫಾರ್ಮ್ ಬಂದು ಹಾವೇರಿ ಜಿಲ್ಲಾ ಹಿರೇಕೆರೂರು ತಾಲೂಕು ಹಂಸವಾಯು ಹೋಬಳಿಯಿಂದ ನಮಗೆ 3 ಕಿಲೋಮೀಟರ್ ಆಗುತ್ತೆ ಇಲ್ಲಿಗೆ. ನಾವು ವಿ ಫಾರ್ಮ್ಸ್ ಕಂಪ್ನಿಯ ಈ NPK ಮತ್ತು 1 kg ಪ್ಲಾಂಟ್ ಜೀನಿ ಅನ್ನೋದನ್ನು ಯೂಸ್ ಮಾಡಿದ್ದೇವೆ. ನಮಗೆ ರಿಸಲ್ಟ್ ಚೆನ್ನಾಗಿ ಬರುತ್ತೆ. ಏನಪ್ಪ ಅಂದರೆ ಹಣ್ಣು ಸೈಜ್ ಚೆನ್ನಾಗಿ ಬರುತ್ತೆ. ಆಮೇಲೆ ಗಿಡ ಇದೇನಿರುತ್ತೆ ಚಿಗುರು ಲೆಂತ್ ಜಾಸ್ತಿ ಬರುತ್ತೆ ಇದು ಕೊಡೋದ್ರಿಂದ. ಇದು ಬಾಗಲಕೋಟೆ ವಿ ಫಾರ್ಮ್ಸ್ ಅಂತ ಕಂಪ್ನಿದು. ಚೆನ್ನಾಗೈತೆ ಮೆಡಿಷನ್ನು. ಬಟ್ ಇದು ಕೊಡೋದ್ರಿಂದ ನಮಗೆ ಹಣ್ಣು ಸೈಜು ತೂಕ ಇಳುವರಿ ಚೆನ್ನಾಗಿ ಬರುತ್ತೆ. ಇದೇ ಬಾಟ್ಲು ಎಲ್ಲ ರೈತರು ಯೂಸ್ ಮಾಡ್ಬೋದು. ನಾವು ಯೂಸ್ ಮಾಡಿದ ಮೇಲೆ ನಮಗೆ ರಿಸಲ್ಟ್ ಚೆನ್ನಾಗಿ ಬಂದಿದೆ. ನೀವು ಆ ಕಡೆ ಹಣ್ಣು ತೋರಿಸ್ಬೋದು. ಇದು ನಾವು ವಿ ಫಾರ್ಮ್ಸ್ ಪ್ರಾಡಕ್ಟೇ ಕೊಟ್ಟಿರೋದು. ಬಟ್ ನಾವು ಡ್ರ್ಯಾಗನ್ ಫ್ರೂಟಿಗೆ ಯೂಸ್ ಮಾಡಿದ್ದೇವೆ. ಬಟ್ ಡ್ರ್ಯಾಗನ್ ಫ್ರೂಟ್ ಜೊತೆಗೆ ಇದೇ ಡ್ರಿಂಚಿಂಗಲ್ಲೇ ಇದು ಹೋಗಿರೋದು ಇದಕ್ಕೆ ಮೆಡಿಷನ್ನು. ಬಟ್ ಇದನ್ನು ನೀವು ನೋಡ್ಬೋದು, ಕಾಯಿ ಸೈಜ್ ಈ ಥರ ಐತೆ. ಇದು ಜವಾರಿ ಗಿಡ, ಬಟ್ ಫಾರಮ್ ಥರ ಬಂದಿತ್ತೆ ಕಾಯಿ. ಇದಕ್ಕೆ ಕಾರಣನೇ ಇದು ವಿ ಫಾರ್ಮ್ಸ್ ಪ್ರಾಡಕ್ಟ್. ನೋಡಿ ಈ ಮೆಡಿಷನ್ ಕೊಡೋದ್ರಿಂದ ನಮಗೆ ಈ ಥರ ಚಿಗುರು ಬರುತ್ತೆ. ಆಮೇಲೆ ಇದು ಶೂಟಿಂಗ್ಸ್ ಬರೋ ಟೈಮಲ್ಲ, ಹಂಗಾಗಿ ಇನ್ನೂ ಜಾಸ್ತಿ ಬರುತ್ತೆ. ಆಮೇಲೆ ಹಣ್ಣು ನೋಡ್ಬೋದು ನೀವು, ಇದು 850 ಗ್ರಾಮ್ ಬಂದೈತೆ ಇದು ಹಣ್ಣು. ಆ ಸೈಜಲ್ಲಿ ಐತೆ, ಚೆನ್ನಾಗೈತೆ. ಮೆಡಿಷನ್ ಯೂಸ್ ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ ಬರುತ್ತೆ. ಎಲ್ಲ ರೈತರು ಯೂಸ್ ಮಾಡ್ಬೋದು. ಕಡಿಮೆ ರೇಟಲ್ಲಿ ನಮಗೆ ಒಳ್ಳೆ ಕ್ವಾಲಿಟಿ ಸಿಗುತ್ತೆ. ಯೂಸ್ ಮಾಡೋದ್ರಿಂದ ಯಾವುದೇ ರೀತಿ ತೊಂದರೆ ಇರೋಲ್ಲ. ಡ್ರಿಂಚಿಂಗಲ್ಲಿ ಕೊಡೋದ್ರಿಂದ ನಮಗೆ 15 ದಿನದ ಒಳಗಡೆ ಎಲ್ಲ ರಿಸಲ್ಟ್ ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ. ಇದೆಲ್ಲ ಇದು ಕೊಟ್ಟ ಮೇಲೇ ಸ್ವಲ್ಪ ಒಳ್ಳೆ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಆಗೈತೆ ಅಂತ. ದಾಳಿಂಬೆ ಬೆಳೆಯೋರು ಬೆಳಿಬೋದು. ಡ್ರ್ಯಾಗನ್ ಫ್ರೂಟಿಗೆ ಚೆನ್ನಾಗಿ ಯೂಸ್ ಮಾಡ್ಬೋದು. ಯೂಸ್ ಮಾಡೋದ್ರಿಂದ ನಮಗೆ ರಿಸಲ್ಟ್ ಈ ಥರ ಇರುತ್ತೆ. ಇದ್ರ ಬಗ್ಗೆ ನಾವು ಹೇಳ್ತಾ ಇರೋದು. ಇದು ಎಲ್ಲ ರೈತರು ಕೊಡ್ಬೋದು. ಭೂಮಿಗೆ ಒಳ್ಳೆ ಫಲವತ್ತೈತೆ.